ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಗರಿಗರಿಯಾಗಿ ದೋಸೆ ಹೋಟೆಲ್ ಥರ ಹೇಗೆ ಬರಬೇಕು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಕಾಸ್ಟ್ ಐರನ್ ತವಾ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿದ್ದೀನಿ. ಇದೇ ಥರ ನಾನು 2 ಸತಿ ಮಾಡಿದ್ದೀನಿ. ಮತ್ತು ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ನೀರನ್ನು 2 ಸ್ಪೂನ್ಸ್ ಹಾಕ್ಕೊಂಡು ಒರೆಸ್ಕೋಬೇಕು. ಇದು ಕೂಡ 2 ಸತಿ ಮಾಡಬೇಕು. ಆಮೇಲೆ ನಾವು ಮಾಡಿಟ್ಟಿರುವಂಥ ದೋಸೆ ಹಿಟ್ಟನ್ನು 2 ಸ್ಪೂನ್ಸ್ ಹಾಕ್ಕೊಂಡು ಒಂದೇ ಡೈರೆಕ್ಷನಲ್ಲಿ ದೋಸೆನ ತೀಡಬೇಕಾಗತ್ತೆ. ದೋಸೆ ಹಿಟ್ಟು ಯಾವತ್ತೂ ಒಂದೇ ಡೈರೆಕ್ಷನಲ್ಲಿ ತೀಡಬೇಕು. ಆ ಕಡೆ ಈ ಕಡೆ ತೀಡಿದಾಗ ಅದು ದೋಸೆ ಚೆನ್ನಾಗಿ ಬರೋದಿಲ್ಲ. ಎಲ್ಲರೂ ದೋಸೆ 2 ಕಡೆ ಬೇಯಿಸ್ತಾರೆ, ಆದರೆ ನಾನು 2 ಕಡೆ ಬೇಯಿಸಲ್ಲ. ಬಿಕಾಸ್ ನಾನು ಮಾಡಿರೋ ಪ್ರೊಸೀಜರು ಕಂಪ್ಲೀಟ್ ಹೋಟೆಲ್ ಥರನೇ ಇದೆ. ಆಮೇಲೆ ದೋಸೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಮೇಲೆ ನೀವು ಪುಟಾಣಿ ಚಟ್ನಿನ ಉದುರಿಸ್ಕೊಡಿ ಅಥವಾ ಕೆಂಪು ಚಟ್ನಿನ ಉದುರಿಸ್ಕೊಂಡು ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ಪೂನ್ ಸಹಾಯದಿಂದ ತುಪ್ಪನ ಎಲ್ಲ ಕಡೆ ಸವರಿ. ಸೈಡಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಲೋ ಸಿಮ್ಮಲ್ಲಿ ಸ್ಟಾರ್ಟಿಂಗ್ ಒಂದು 2 to 3 ಮಿನಿಟ್ಸ್ ನಾವು ದೋಸೆನ ಬೇಯಿಸ್ಬೇಕಾಗತ್ತೆ. ಆಮೇಲೆ ಸ್ವಲ್ಪ ಹೈ ಸಿಮ್ಮಲ್ಲಿ ದೋಸೆನ ಬೇಯಿಸ್ಕೊಂಡು ನಿಧಾನವಾಗಿ ಸೈಡಿಂದ ತೆಗಿತಾ ಬನ್ನಿ. ದೋಸೆ ಯಾವತ್ತು ನಿಧಾನವಾಗಿ ನಾವು ಸೈಡಿಂದನೇ ತೆಗಿತಾ ಬರಬೇಕು. ನೋಡಿ, ಇವಾಗ ಈ ಥರ ಸ್ವಲ್ಪ ಕೆಂಪಗೆ ಯಾವಾಗ ಆಗುತ್ತೆ ನೋಡಿ, ಆವಾಗ ದೋಸೆ ಆಗಿದೆ ಅಂತ ಅರ್ಥ. ಇವಾಗ ಇದನ್ನು ತಕ್ಕೊಳ್ಳಿ. ದೋಸೆ ಚೆನ್ನಾಗಿ ಬರಬೇಕಂದ್ರೆ ದೋಸೆ ಹಿಟ್ಟಿನ ಅಳತೆ ಕರೆಕ್ಟಾಗಿ ಇರಬೇಕು. ನಾನು ದೋಸೆ ಹಿಟ್ಟು ಹೇಗೆ ಮಾಡಬೇಕು, ಅದ್ರ ಎಷ್ಟು ಅಳತೆ ಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. 2 ಕಡೆ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ದೋಸೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಕಟ್ ಮಾಡ್ತಾ ಇದ್ದರೆ ಗೊತ್ತಾಗುತ್ತೆ ನಿಮಗೆ ಇದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ವಿಡಿಯೋ ನಿಮಗಿಷ್ಟ ಆಗಿದರೆ ನನ್ನ ಚಾನಲ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.